ನಮಸ್ಕಾರ, ನಾವಿವತ್ತು ಮಾಡ್ತಾ ಇದೀವಿ ಪೂರಿ ಮತ್ತೆ ಸಾಗು. ಪೂರಿ ಮಾಡೋದಕ್ಕೂ ಮುಂಚೆ ನಾವು ಹಿಟ್ಟನ್ನ ಕಲ್ಸ್ಕೋಬೇಕು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈ ರೀತಿ ಚಪಾತಿ ಹಿಟ್ಟಾಗ್ಲಿ ಪೂರಿ ಹಿಟ್ಟಾಗ್ಲಿ ಕಲ್ಸಿಟ್ಕೋಬೇಕು. 1 hour ಅಥವಾ 1/2 hour ಮುಂಚೆ ಕಲ್ಸಿಟ್ರೆ ಅದು ತುಂಬಾ ಸಾಫ್ಟ್ ಆಗಿ ಪೂರಿ ಉಬ್ಬಿ ಬರುತ್ತೆ. ಸೊ ನೀವು ಈ ತರ ಕಲ್ಸಿಟ್ಕೊಳ್ಳಿ ಮೊದ್ಲೆ. ಅದಾದ್ಮೇಲೆ ತರಕಾರಿ ಸಾಗು ಮಾಡೋದ್ರಿಂದ ನಮ್ಗೆ ತರಕಾರಿಗಳು ಬೇಕೇ ಬೇಕು. ಕ್ಯಾರೆಟ್, ಬೀನೀಸ್, ಕ್ಯಾಪ್ಸಿಕಮ್ ಮತ್ತೆ ಗೆಡ್ಡೆಕೋಸು ಇಷ್ಟು ನಾವು ತಗೊಂಡಿದೀವಿ. ನೀವು ಬೇಕಾದ್ರೆ ಎಕ್ಸ್ಟ್ರಾ ಆಡ್ ಮಾಡ್ಕೋಬಹುದು. ಇದಕ್ಕೆ ಹೂಕೋಸು ಇದನ್ನೆಲ್ಲ ನೀವು ಹಾಕಿ, ಬಟಾಣಿ ಇದನ್ನೆಲ್ಲ ಹಾಕಿ ಮಾಡಿದ್ರೆ ಇನ್ನು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ತರಕಾರಿ ಅಂದ್ಮೇಲೆ ಎಲ್ಲಾ ತರಕಾರಿಗಳನ್ನ ಹಾಕೋಬಹುದು. ಆಲೂಗೆಡ್ಡೆ ಹಾಕೋಬಹುದು. ನಿಮ್ಮ ಹತ್ರ ಯಾವ್ದಾವ್ದು ಇರುತ್ತೆ ಆ ತರಕಾರಿಗಳನ್ನೆಲ್ಲ ಹಾಕಿ ಸಾಗು ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ಮಸಾಲೆಗೆ ನಾವು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಕಾಯಿ, ಚಕ್ಕೆ, ಲವಂಗ ಇದಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಾದ್ಮೇಲೆ ಮಟನ್ ಸಾಂಬಾರ್ ಪೌಡರ್ ಕೂಡ ಹಾಕೋಬೇಕು. ಇದು ಮಟನ್ ಸಾಂಬಾರ್ ಪೌಡರ್ ಇಷ್ಟು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿ ಆದ್ಮೇಲೆ ಒಂದು ಕುಕ್ಕರ್ಗೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ 1 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಒಗ್ಗರಣೆ ಕೊಡೋದ್ರಿಂದ ಸಾಂಬಾರು ಆಗಲಿ ಸಾಗು ಆಗಲಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಾದ್ಮೇಲೆ ನಾವೇನ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ತರಕಾರಿ, ಅದನ್ನೆಲ್ಲ ವಾಶ್ ಮಾಡಿ ಹಾಕೋಬೇಕು. ಸೊ ಈ ತರ ವಾಶ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದಕ್ಕೆ ನೀವು ಬಟಾಣಿ ಹಾಕೋಬಹುದು, ಪನ್ನೀರ್ ಸಹ ಸೇರಿಸ್ಬೋದು. ಅದು ಕೂಡ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ, ಪನ್ನೀರ್ ಸಾಗು ತರ. ಸೊ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ತರ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವೇನ್ ರುಬ್ಬಿರ್ತೀವಲ್ಲ, ಮಾಡಿರ್ತೀವಲ್ಲ ಅದನ್ನ ಇಲ್ಲಿಗೆ ಹಾಕಿ ಇನ್ನೂ ಒಂದ್ಸಲ ಮಿಕ್ಸ್ ಮಾಡೋಣ. ಸೊ ಇದು ನಿಮ್ಗೆ ಗೊಜ್ಜು ಅಥವಾ ಗ್ರೇವಿ ಯಾವುದೇ ಕನ್ಸಿಸ್ಟೆನ್ಸಿ ಬೇಕು ಅಂತ ಅಂದ್ರೆ ನೀರು ಬೇಕು, ಜಾಸ್ತಿ ಹಾಕೋಬಹುದು, ಕಮ್ಮಿ ಹಾಕೋಬಹುದು. ನಿಮ್ಗೆ ಗೊಜ್ಜು ಗಟ್ಟಿ ಆಗ್ಬೇಕು ಅಂದ್ರೆ ಸ್ವಲ್ಪ ನೀರು ಕಮ್ಮಿ ಹಾಕೊಳ್ಳಿ, ಇಲ್ಲ ಸ್ವಲ್ಪ ಮೀಡಿಯಂ ಆಗಿರ್ಲಿ ಅಂದ್ರೆ ಸ್ವಲ್ಪ ನೀರು ಚೆನ್ನಾಗಿ ಜಾಸ್ತಿ ಹಾಕೊಂಡು ಒಂದು 2ರಿಂದ 3 ವಿಜಿಲ್ ಕೂಗ್ಸಿದ್ರೆ ಸಾಕು. ಸೊ ತರಕಾರಿ ಬೇಯೋದಕ್ಕೆ ಎಷ್ಟು ವಿಜಿಲ್ ಬೇಕೋ ಅಷ್ಟು ಕೂಗ್ಸ್ಕೊಳ್ಳೋಣ. ಸೊ ನಾವು ಇಲ್ಲಿ ಸ್ವಲ್ಪ ನೀರು ಜಾಸ್ತಿ ಹಾಕಿದೀವಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಆಡ್ ಮಾಡ್ಕೊಳ್ಳಿ. ಸೊ ಇದು 3 ವಿಜಿಲ್ ಕೂಗ್ಸೋಣ. ಅದಾದ್ಮೇಲೆ ಪೂರಿ ಹೇಗ್ ಬರುತ್ತೆ ನೀವೇ ನೋಡಿ. ಆಗ್ಲೇ ಕಲಸಿ ಇಟ್ಟಿರೋದ್ರಿಂದ ಪೂರಿ ಅಂತೂ ಎಷ್ಟು ಚೆನ್ನಾಗಿ ಉಬ್ತಿದೆ ಅಂದ್ರೆ ನೀವೇ ನೋಡ್ಬೋದು. ಈ ತರ ಪೂರಿ ರೆಸಿಪಿ ಬೇಕು ನಿಮ್ಗೆ ಅಂತ ಅಂದ್ರೆ ಇದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಬೇಕಾದ್ರೆ ಹಾಕ್ತಿವಿ. ಯಾವ ರೀತಿ ಕಲ್ಸಿಟ್ಕೋಬೇಕು, ಯಾವ ರೀತಿ ಅದನ್ನ ಲಟ್ಟಿಸ್ಬೇಕು, ಅದನ್ನೆಲ್ಲ ಬೇಕಾದ್ರೆ ನಿಮ್ಗೆ ವಿಡಿಯೋ ಮಾಡಿ ಹಾಕ್ತಿವಿ. ಸೊ ಏನಾದ್ರು ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಈ ತರ ಪೂರಿ ಹೇಗ್ ಮಾಡೋದು ಏನು ಅಂತ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ. ಸೊ ಎಲ್ಲ ಪೂರಿನೂ ಅಷ್ಟೇ, ಒಂದಲ್ಲ ಎಲ್ಲ ಪೂರಿನೂ ಕೂಡ ಇದೇ ರೀತಿ ಇತ್ತು. ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಇದೇ ತರ ವಿಡಿಯೋಸ್ ನಿಮ್ಗೆ ಬೇಕು, ಇದೇ ತರ ಒಳ್ಳೊಳ್ಳೆ ರೆಸಿಪೀಸ್ ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಈಗ ನೋಡಿ 3 ವಿಜಿಲ್ ಕೂಗಿದೆ. ಸೊ ಈಗ ನೀವು ನೋಡ್ತಾ ಇರ್ಬೋದು ಸಾಗು ರೆಡಿ ಆಗಿದೆ. ಸೊ ಈ ತರ ಆಗಿದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿ, ನೀರು ಜಾಸ್ತಿ ಬೇಕಾದ್ರೆ ಹಾಕೋಬಹುದು. ಸೊ ಇದಿಷ್ಟು ಆಗಿ ಈಗ ಟೇಸ್ಟ್ ವೈಸ್ ಯಾವ ರೀತಿ ಇದೆ ಏನು ಅಂತ ಮಾವ ಈಗ ಟೇಸ್ಟ್ ಮಾಡಿ ಹೇಳ್ತಾರೆ. ಸೊ ಬನ್ನಿ ನೋಡೋಣ. ಸೂಪರ್ ಚಿನ್ನಿ, ನೀನು ಹೆಂಗೈತೆ? ಸೂಪರ್ ಆಗೈತಾ? ಚೆನ್ನಾಗೈತೆ.